ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಏನಿದೆಯಲ್ಲ ಇವತ್ತು ಮಧ್ಯಾಹ್ನ 3 ಗಂಟೆಯವರೆಗೆ ಶೇಕಡಾವಾರು ಮತದಾನ ಎಷ್ಟಾಯಿತು ಅನ್ನೋದನ್ನ ನೋಡೋಣ. ಬೈ ಎಲೆಕ್ಷನ್ ರಣಕಣ ಜೋರಾಗಿತ್ತು. 2 ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ಸಾಗಿತ್ತು. ಮಧ್ಯಾಹ್ನ 3 ಗಂಟೆಯವರೆಗೆ ಶೇಕಡಾವಾರು ಮತದಾನ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋಗುವುದಾದರೆ ದಾವಣಗೆರೆಯ ದಕ್ಷಿಣದಲ್ಲಿ ಶೇಕಡಾ 49.66% ಮತದಾನ ಆಗಿದೆ. ನೋಡಿ, ಇದು ಈ ಕ್ಷೇತ್ರದಲ್ಲಿ ನೀರಸ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ವೋಟ್ ಟರ್ನ್ಔಟ್ ಏನೋ ಬಾಗಲಕೋಟೆಯಲ್ಲಿ 54% ಅಷ್ಟು ಮತದಾನ ಪ್ರಕ್ರಿಯೆಗಳಾಗಿದೆ. ನೋಡಿ, ದಾವಣಗೆರೆಯ ದಕ್ಷಿಣದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನೋಡಿರುವಂತಹ ಅಂಕಿಅಂಶದಲ್ಲಿ 50% ಕೂಡ ಕ್ರಾಸ್ ಆಗಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನಗಳು ನಡೆದಾಗಲೇ ಒಂದು ಜಿದ್ದಾಜಿದ್ದಿ ಇರೋದು. ಮತದಾನ ಪ್ರಭುಗಳ ಒಲವು ಯಾರತ್ತ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ನಾವು. ಆದರೆ ಮಧ್ಯಾಹ್ನ 3 ಗಂಟೆಯವರೆಗೆ ಎಷ್ಟು ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಗಳಾಯಿತು ಅಂತ ನೋಡಿದಾಗ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ 49.66% ಆಗಿದ್ರೆ ಇತ್ತ ಬಾಗಲಕೋಟೆಯಲ್ಲಿ ಶೇಕಡಾ 54% ಮತದಾನ ಆಗಿದೆ. ಇನ್ನೇನು ಕೆಲ ನಿಮಿಷಗಳಷ್ಟೇ ಬಾಕಿ ಇರೋದು ಮತದಾನ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಮುಕ್ತಾಯ ಆಗುವುದಕ್ಕೆ. ಕೊನೆಯ ಕ್ಷಣದ ಮತದಾನ ಪ್ರಕ್ರಿಯೆಗಳು ಸಾಗ್ತಿದೆ. ತದನಂತರದಲ್ಲಿ ಅವೆಲ್ಲವನ್ನ ಸುಸಜ್ಜಿತವಾಗಿ ಬಿಗಿ ಭದ್ರತೆಯೊಂದಿಗೆ ವ್ಯವಸ್ಥಿತವಾಗಿ ಇದನ್ನ ಇರಿಸುವಂತ ಕೆಲಸಗಳಾಗತ್ತೆ. ಯಾಕಂತಂದ್ರೆ ಸ್ಟ್ರಾಂಗ್ ರೂಮ್ ಅಲ್ಲಿ ಇರಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಬಾರಿ 2 ಕ್ಷೇತ್ರದ ಬೈ ಎಲೆಕ್ಷನ್ ನ ಜಿದ್ದಾಜಿದ್ದಿ ನೋಡ್ತಾ ಇದ್ವಿ. ಆದ್ರೆ ಈ ಮತದಾನ ಈ 3 ಗಂಟೆವರೆಗೆ ಆಗಿರುವಂತ ಮತದಾನದ ಅಂಕಿಅಂಶಗಳು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ದಾವಣಗೆರೆ ದಕ್ಷಿಣದಲ್ಲಿ 50% ಕೂಡ ಕ್ರಾಸ್ ಆಗಿಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಗಳು ಏನಿದೆ ಅಭಿಷೇಕ್ ಈಗ? ಅಖಿಲೇಶ್, ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ಉಪಚುನಾವಣೆ ಇಂದು ಒಂದು ಮಹತ್ವನ ಪಡೆದುಕೊಳ್ಳುತ್ತೆ. ಇಂದು ಮುಂಜಾನೆಯಿಂದನೇ 7 ಗಂಟೆಯಿಂದನೇ ಪ್ರಮುಖವಾಗಿ ಉಭಯ ಕ್ಷೇತ್ರದ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದೆ. ಮತದಾರ ಪ್ರಭುಗಳು ತಮ್ಮ ಒಂದು ಹಕ್ಕನ್ನ ಚಲಾಯಿಸಲಿಕ್ಕೆ ಈಗಾಗಲೇ ಮತಕ್ಷೇತ್ರ ಕಟ್ಟೆಗಳಿಗೆ ಆಗಮಿಸಿರುವಂತದ್ದು. ಜೊತೆಗೆ ತಮಗೆ ಬೇಕಾಗಿರ್ತಕ್ಕಂತ ಯಾರಿಗೆ ಓಟನ್ನ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಮತಗಳನ್ನ ಹಾಕಿ ತಮ್ಮ ಒಂದು ಕರ್ತವ್ಯಕ್ಕೆ ಹಿಂದಿರುತ್ತಿರುವುದು ನಾವು ನೋಡ್ತಾ ಇರ್ಬೋದು. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋದಾದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಲಿಗೆ ಈ ಒಂದು ಸಾಲಿನಲ್ಲಿ ಉಭಯ ಕ್ಷೇತ್ರ ಕೂಡ ಸಾಕಷ್ಟು ಮಹತ್ವನ ವಹಿಸಿಕೊಂಡಿರುತ್ತೆ. ಆದ್ರೆ ಮುಂಜಾನೆಯಿಂದ ಇಲ್ಲಿಯವರೆಗೆ ಸರಾಸರಿ ಮತದಾನವನ್ನ ನಾವು ಗಣನೆಗೆ ತೆಗೆದುಕೊಂಡಿದ್ದೆ. ಅದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅತ್ಯಂತ ನೀರಸವಾಗಿ ಮತದಾನ ಆಗಿರುವಂತದ್ದು ಮಾಹಿತಿ ಬರ್ತಾ ಇದೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ 49% ಮತದಾನ ಆಗಿದೆ. ಅಂದ್ರೆ ಶೇಕಡಾ 50% ಕೂಡ ಇಲ್ಲಿ ಕ್ರಾಸ್ ಆಗಿರುವಂತದ್ದು ಎಲ್ಲ ಕಡೆ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಕೂಡ ಮತದಾನ ಆಗೋದಕ್ಕೆ ಇನ್ನು ಕೂಡ ಪ್ರಮುಖವಾಗಿ ಇನ್ನು 1 ಗಂಟೆ ಕಾಲ ಹೆಚ್ಚಿನ ಅವಕಾಶ ಇದೆ. ಹೀಗಾಗಿ ಕೆಲವೊಂದಷ್ಟು ಜನರು ಕೆಲಸಕ್ಕೆ ಹೋಗಿರ್ತಾರೆ, ತಮ್ಮ ಒಂದು ದೈನಂದಿನ ಚಟುವಟಿಕೆಗಳಿಗೆ ಹೋಗಿರ್ತಾರೆ. ಹೀಗಾಗಿ ಮತ್ತೆ ಅವರು ಕೆಲಸಕ್ಕೆ ಮುಗಿಸ್ಕೊಂಡು ವೋಟ್ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಆದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಕೇವಲ 50% ಕೂಡ ದಾಟ್ತಾ ಇರುವಂತದ್ದು ಕೆಲವೊಂದು ಸಹಜವಾಗಿ ಈ ಒಂದು ಮತದಾನ ಅತ್ಯಂತ ನೀರಸ ಸ್ವರೂಪನ ಪಡ್ಕೊಳ್ತಾ ರಾಜಕೀಯಕ್ಕೆ ಅದರಲ್ಲೂ ಕೂಡ ಮತದಾರ ಪ್ರಭುಗಳು ನೀರಸ ಒಂದು ಪ್ರತಿಕ್ರಿಯೆಯನ್ನ ಕೊಟ್ರ ಅನ್ನೋ ಒಂದು ಪ್ರಶ್ನೆಗೆ ಇದೀಗ ಕಂಡುಕೊಳ್ಬೇಕಿದೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಪ್ರಮುಖವಾಗಿ ಶೇಕಡಾ 54% ಮತದಾನ ಆಗಿದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮನವಿ ಮಾಡ್ತಿದ್ದಾರೆ. ಈ ಒಂದು ಪ್ರಜಾಪ್ರಭುತ್ವದ ದಿನ ಯಾರು ಕೂಡ ವೋಟ್ ಮಾಡದೆ ದೂರ ಇಳುವಂತಿದ್ದ ಆದಷ್ಟು ನಿಮ್ಮ ಒಂದು ಹಕ್ಕನ್ನ ಚಲಾಯಿಸಿ ನಿಮ್ಮ ಒಂದು ಜವಾಬ್ದಾರಿನ ಇಲ್ಲಿ ಅರಿತುಕೊಳ್ಳುವಂತ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅಲ್ಲಿ ಏನು ಸ್ಥಳೀಯ ಜನರಿದ್ದಾರೆ ಅಲ್ಲಿ ತಮ್ಮ ಒಂದು ಕೆಲಸಗಳನ್ನ ಮುಗಿಸ್ಕೊಂಡು ಮತದಾನ ಮಾಡುವಂತ ಒಂದು ಕೆಲಸಗಳು ಆಗ್ತಿದೆ. ಈಗಾಗಲೇ ಅನೇಕ ಮತಗಟ್ಟೆಗಳಲ್ಲಿ ಒಂದಷ್ಟು ಇವಿಎಂ ಸಮಸ್ಯೆ ಕೂಡ ಎದುರಾಗಿರುವಂತದ್ದು ಮಾಹಿತಿ ಲಭ್ಯ ಆಗ್ತಿದೆ. ಕೆಲವೊಂದಷ್ಟು ಮತಗಟ್ಟೆಗಳಲ್ಲಿ ಇವಿಎಂ ಸಮಸ್ಯೆ ಆಗಿ ವೋಟ್ನ ಒಂದಷ್ಟು ವಿಳಂಬ ಪ್ರಕ್ರಿಯೆ ಕೂಡ ಕಾರಣ ಆಗಿದೆ. ಅದನ್ನ ಸರಿಪಡಿಸಿಕೊಂಡು ಒಟ್ಟಾರೆಯಾಗಿ ಒಂದಷ್ಟು ಮತದಾನ ಮಾಡುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಅಧಿಕಾರಿ ಕೂಡ ಸತ ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಾರೆ ಇನ್ನೇನು ಕೆಲವೇ ಗಂಟೆಗಳು ಈ ಒಂದು ಬೈ ಎಲೆಕ್ಷನ್ ಒಂದು ಚುನಾವಣೆ ಪ್ರಕ್ರಿಯೆ ಮುಗಿಯೋದಿದೆ. ಹಾಗಿನಲ್ಲಿ ಜನ ಹೆಚ್ಚು ಮಟ್ಟಿಗೆ ಈ ಒಂದು ತಮ್ಮ ಒಂದು ಹಕ್ಕನ್ನ ಚಲಾಯಿಸ್ತಾರೆ, ತಮ್ಮ ಒಂದು ಜವಾಬ್ದಾರಿನ
ಇಲ್ಲಿ ಮರೀತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಮೇ Yes, 4ನೇ ತಾರೀಕು ಅಂತಿಮವಾಗಿ ಈ ಒಂದು ಚುನಾವಣೆಯ ಒಂದು ಫಲಿತಾಂಶ ಬರುತ್ತೆ. ತಮ್ಮ ಕ್ಷೇತ್ರದ ನೂತನ ಶಾಸಕರಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಮತದಾರರ ಒಂದು ಯಾರಿಗೆ ಒಂದು ಸ್ಪಷ್ಟವಾದಂತ ಒಂದು ಉತ್ತರನ ಕೊಟ್ಟಿದ್ದಾರೆ, ಯಾರನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಗೆ ಮೇ 4ನೇ ತಾರೀಕು ಉತ್ತರ ಕೊಡುತ್ತೆ. Okay. ಆದ್ರೆ ಅಲ್ಲಿಕ್ಕೂ ಮುಂಚೆವಾಗಿ ಈಗ ಆಗ್ತಿರ್ತಕ್ಕಂಥ ಚುನಾವಣೆಯ ಒಂದು ಆಧಾರದ ಮೇಲೆ ಇದಾಗಲೇ ಒಂದಷ್ಟು ಲೆಕ್ಕಾಚಾರ ಹಾಕಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರು ಹಣವನ್ನ ಹಂಚಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತದೆ. ಇದಕ್ಕೆ ಕಾಂಗ್ರೆಸ್ ನಾಯಕರೇ ಸ್ಪಷ್ಟನೆ ಕೊಡಬೇಕಾಗಿದೆ. ಯಾಕಂತಂದ್ರೆ Okay. ಅಲ್ಲಿ ಹಣ ಹಂಚಿಕೆ ಮಾಡ್ತಿರ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಗಿದೆ. ಅದನ್ನ ಯಾರು ಹಂಚಿಕೆ ಮಾಡಿದ್ರು, ಯಾರು ಅಲ್ಲಿ ವಿಡಿಯೋನ ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾಗಿದೆ. ಹೀಗಾಗಿ ಉಭಯ ಕ್ಷೇತ್ರದಲ್ಲೂ ಕೂಡ ಏನು ಕಳೆದ 2023 ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಚುನಾವಣೆಯ ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.